ಅನಿಷ್ಟ ನಿಷ್ಠದ ಕೂಟವದು ಮಿಶ್ರವೆನಿಪುತ್ತದೆ ಫಲತ್ರಯಂಗಕ್ಕೂ. ಅಂದ್ರ ಫಲತ್ರಯಂಗಕ್ಕಂದ್ರ 3 ಫಲಗಳಿವು ಅದಾವು ಅಂತ ಹೇಳ್ಕೊತ ಹೊಂಟಾರ. ಇಷ್ಟ ಅನಿಷ್ಟದ ಕೂಟವದು ಅಂದ್ರ ಇಲ್ಲಿ ಇಷ್ಟ ಆಗ್ಲಿ ಅನಿಷ್ಟ ಆಗ್ಲಿ ಎರಡರ ಸಂಬಂಧ ಏನಾದ್ಯಾವಲ್ಲ ಇದಕ್ಕೆ ಮಿಶ್ರ ಅಂತ ಹೇಳ್ಕೊತ ಬಂದಾರ. ಈ ಮಿಶ್ರದಿಂದ ಏನ್ ಫಸ್ಟ್ ಏನ್ ಹೇಳಿದ್ರು, ನಮ್ಗ ಬಯಕೆ ಇದ್ದದ್ದು ಒಂದಾಗ್ಲಿ ಮತ್ತಿನ್ನ ಅದ್ರ ಬಯಕೆ ಒಳಗ ಇಷ್ಟ ಅನಿಷ್ಟ ಎರಡು ಅದಾವು. ನಮ್ಗೆ ಇಷ್ಟ ಆದದ್ದನ್ನು ಬತ್ತು ಅಂದ್ರೆ ನಮಗ ಸುಖ ಆದಂಗ ಆಗ್ತದ, ನಮ್ಗ ಆಗ್ಲಾರ್ದು ಬತ್ತು ಅಂದ್ರ ನಮಗ ನನ್ನ ಬಯಕೆ ಒಳಗೆ ಅದು ಇಲ್ಲಾರ್ದು ಬತ್ತು ಅಂದ್ರೆ ಅಲ್ಲಿ ಏನಾಗ್ತದ ನಮ್ಗ ದುಃಖ ಅನಿಷ್ಟ ಆದಂಗ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಸ್ಪಷ್ಟಪಡಿಸುತ್ತ ಹೊಂಟಾರ. ಅಂದ್ರ ಇಲ್ಲಿ ಏನ್ ಹೇಳಿದ್ರು ಇವತ್ತಿನ ಈ ನುಡಿ ಒಳಗ 7ನೇ ನುಡಿ ಒಳಗೆ ಏನ್ ಹೇಳಿದ್ರು ಅಂದ್ರ, ಜಗತ್ತಿನಲ್ಲಿ ಯಾವ ಪದಾರ್ಥಕ್ಕೆ ಸುಖವೆಂದು ದುಃಖವೆಂದು ಹೇಳಲಿಕ್ಕೆ ಆಗುವುದಿಲ್ಲ. ಅದು ಸುಖ ಅಥವಾ ದುಃಖ ಅಂತ ಹೇಳಕ್ ಬರಂಗಿಲ್ಲ ಅಂತ ನಾವು ಬಹಳ ಸಲ ಹೇಳ್ಕೊತ ಬಂದೇವಿ. ಹೋಳಿಗೆ ಸುಖನೂ ಅಲ್ಲ ದುಃಖನೂ ಅಲ್ಲ. ಅದು ನಮ್ಮ ಭಾವ ಹೆಂಗಾಗಿದೆ ಅದೇ ಹೋಳಿಗೆ. ಶುಗರ್ ಇದ್ದವ್ರಿಗೆ ಏನಾಗ್ತದೆ ಬ್ಯಾಡ ಅಂತಾನೋ. ಅದು ಏನ್ ಹೋಳಿಗೆ ಅಂದ್ರ ಸುಖ ದುಃಖ ಅದನೋ ಅಂತಿಲ್ಲ. ನಮ್ಮ ಬಯಕೆ ಏನ್ ಅದಾವಲ್ಲ ಆ ಬಯಕೆದೊಳಗ ನಮ್ಗೆ ಸುಖ ದುಃಖಗಳದಾವು, ಆದ್ರ ಹೋಳಿಗೆ ಒಳಗಿಲ್ಲ ಅನ್ನುವಂಥದ್ದನ್ನ ನಮ್ಗೆ ಅನುಭವಕ್ಕೆ ಬರ್ಲಿ. ಅಂದ್ರೆ ಎಲ್ಲಾ ಇಂದ್ರಿಯಗಳಿಂದ ನಾವು ಏನು ಭೋಗ ಮಾಡ್ತೇವಲ್ಲ ಅವು ಇಷ್ಟ ಅನಿಷ್ಟದಿಂದ ಕೂಡ್ಯಾವು. ಅವು ನನ್ನ ಬಯಕೆ ಅಥವಾ ನನ್ನ ಪ್ರಾರಬ್ಧಗ ಇದ್ದಿದ್ದಿಲ್ಲ ಅಂದ್ರ ನನ್ಗೆ ಇಷ್ಟ ಆಗ್ತದ, ಅದು ಇರ್ಲಿಲ್ಲಪ್ಪ ಅಂದ್ರೆ ಅಲ್ಲಿ ಬಂದಾಗ ಏನಾಗ್ತದ ನನಗೆ ದುಃಖ ಆಗ್ತದ. ಮತ್ತ ನನ್ ಬಯಕೆ ಇಲ್ಲ ಅವು ಅಲ್ಲಿ ಬಂದುವಪ್ಪ ಅಂದ್ರೆ ಅದು ಮಿಶ್ರ ಆಗ್ತದ, ಅದು ಏನೋ ಬಾಧನೆ ಕೊಡುದಿಲ್ಲ. ಹೋಳಿಗಿದು ಅದು ಇಂದ್ರಿಯಗಳಿಂದ ಆಗುವಂತ ವಿಷಯದಿಂದ ಅದು ಏನು ದುಃಖ ಸುಖ ಅನ್ಸುದಿಲ್ಲ ಅವಾಗ. ಇಲ್ಲಿ ಹಿಂಗ್ ನಾವು ತಿಳ್ಕೊಂಡಿವಿ ಅಂದ್ರೆ ಏನಾಗ್ತದೆ, ಇಲ್ಲಿ ಮತ್ತಿಷ್ಟು ಸ್ಪಷ್ಟತೆ ಆಗ್ತದೆ. ಇಲ್ಲಿ ಜಗತ್ತಿನಲ್ಲಿ ಯಾವ ಪದಾರ್ಥಕ್ಕೆ ಸುಖವೆಂದು ದುಃಖವೆಂದು ಹೇಳಕ್ ಆಗುದಿಲ್ಲ. ಕಿಂತು ಜೀವನಿಗೆ ಎಲ್ಲಿ ಅದಪ್ಪ ಅಂದ್ರೆ ಬುದ್ಧಿಗೆ ಯಾವ್ದು ಇಷ್ಟವಾಗಿ ತೋರುವುದೋ ಅದು ಸುಖ ಎನಿಸ್ತದ. ನಮ್ಮ ಅಂತಃಕರಣ ಒಳಗೆ ಏನದಾವಲ್ಲ ಇವು ಮನ ಬುದ್ಧಿಗಳ ಏನದಾವಲ್ಲ ಇವಕ್ಕೆ ಏನಾಗ್ತದಂದ್ರೆ ಸುಖ ದುಃಖಗಳು ಆಗ್ತಾವು ಅನ್ನುವಂಥದ್ದು ಅಂತಃಕರಣಗಳಿಗೆ ಆಗ್ತಾವು ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟಪಡಿಸಿದ್ರು. ಯಾವುದು ಅನಿಷ್ಟವಾಗಿ ತೋರುವುದು ಅದು ದುಃಖವೆನಿಸುವುದು, ಇಷ್ಟ ಅನಿಷ್ಟ ಬುದ್ಧಿಗೆ ವಿಷಯವಾದದ್ದೇ ಮಿಶ್ರವಾಗಿರುವುದು. ಇದು 3 ಫಲಗಳಂತ ತಿಳಿ. ಮೈತ್ರಿ ಅಂತಃಕರಣ ಶುದ್ಧ ಉಳ್ಳವಳ ಮೈತ್ರಿಯೇ, ಇಲ್ಲಿ ನೀನೇನು ನಿರ್ಮಳೆ ಕೇಳಂತ ಹೇಳಿದಲ್ಲ, ನಿರ್ಮಳೆ ಶುದ್ಧ ಅಂತಃಕರಣ ಉಳ್ಳ ಮೈತ್ರಿಯೇ ಕೇಳು, ಇವು ಸುಖ ದುಃಖಗಳು ಅನಿಷ್ಟಗಳು ಎಲ್ಲಿ ಅದಾವಪ್ಪ ಅಂದ್ರ ನನ್ನಲ್ಲಿ ಅದಾವು ಅನ್ನುವಂಥದ್ದನ್ನ ನಮ್ಗ ಅವ್ರು ಮತ್ತಿಷ್ಟು ಸ್ಪಷ್ಟಪಡಿಸಿದ್ರು. ಇನ್ನ ಈ ಎಲ್ಲವೂ ಕೂಡ ಹೇಳಿ ಏನ್ ಹೇಳ್ತಾರ 8ನೇ ನುಡಿಯಲ್ಲಿ ಅಂದ್ರ ನಮ್ಗೆಲ್ಲಾ ಗುರ್ತೈತಿ. ಪಲ್ಲವಿ ಒಳಗ ಸುಖ ದುಃಖಗಳು ಎದರ್ಲಿಂದ ಅಕ್ಕವು, ಕರ್ಮಗಳು ಹೆಂಗದಾವು, ಇವು 8 ಅನಾತ್ಮ ಕಾರ್ಯಗಳು ಹೆಂಗ ತೋರ್ತಾವು ಅಲ್ಲಿ ನಾನು ನೋಡುವುದರಿಂದ ಅವೆಲ್ಲವೂ ತೋರ್ತಾವ ನನಗ. ಇವು ಗುರ್ತಾದವ್ರಿಗೆ ಯಾವ್ದಂದ್ರ ಕರ್ಮವೆಂಬ ಅಂಕರದೊಳಗೆ 2 ಫಲ ಅನ್ನೋದು ಗುರ್ತಾಯ್ತು. ಹೆಂಗ್ ಗುರ್ತಾಯ್ತು ಅಂದ್ರೆ ಇವೆಲ್ಲಾ ಕರ್ಮಗಳ 8ಗಳನ್ನ ನಾನು ಅರಿಯುವುದರ್ಲಿಂದ ಅಲ್ಲಿ ಆ ಪ್ರಾರಬ್ಧಗ ಆ ದೇಹದೊಳಗಿದ್ದು ನಾನು ಇಂಥ ಗುರು ಮುಖಾಂತರ ಸತ್ಸಂಗ ಮುಖಾಂತರ ಅರಿಯುವುದರಿಂದ ಇವು 8 ನಮ್ಗೆ ಏನಾಗ್ತಾವಪ್ಪ ಅಂದ್ರ ಇವು ಕರ್ಮಗಳ ನನ್ನಿಂದ ತೋರ್ತಾವು, ಇವು ಕಲ್ಪಿತನಲ್ಲಿ ತೋರ್ತಾವು, ಇವು ನನ್ನಲ್ಲಿ ದೃಶ್ಯ ಅದಾವು. ನಾನು ಇವನ್ನೇನ್ ಮಾಡ್ತೀನಿ ಅರಿತೀನಿ ಅಂತ ತಿಳ್ಕೊಂಡು ನನಗೆ ಏನೈತಿ ಇಲ್ಲಿ ದೃಕ್ ನೋಡವನು, ಇವು ನೋಡಿಸಿಕೊಳ್ಳು 8 ಕರ್ಮಗಳನ್ನ ನಾನು ತಿಳಿತೀನಿ ಅನ್ನುವಂಥದ್ದನ್ನ ಇವು 8ನೇ ನುಡಿಯೊಳಗ ಇವು ಎಲ್ಲವೂ ಕೂಡ ಯಾರಿಲಿಂದ ಘಟಿಸ್ತಾವು, ಇವು ಯಾರು ಅನ್ನುವಂಥದ್ದು ನನಗ ಇವು ಯಾರು ಅಂತೇಳಿ ನಾನು ಒಂದ್ ಸ್ವಲ್ಪ ವಿಚಾರ ಮಾಡಕತ್ತೇನಂದ್ರ ಇವು ನಾನು ಯಾರು, ಇವು ನಾನ ಅಥವಾ ಇವು ಅರಿಯುವಂತವನು ನಾನ ಅಂತ ಇಷ್ಟು ಇದನ್ನ ಕೊನೆಯ ಪಂದ್ಯದೊಳಗ ಹೇಳೋರದಾರ. ಏನ್ ಹೇಳ್ತಾರಂದ್ರ, ಭವ ಬಂದ ಬೀಜವೆನಿಸುವ ಕರ್ಮ ಇಷ್ಟಕವೇ ನಿರ್ವರ್ತಕ ಎಂದು ನೆರೆ ಕೆಟ್ಟು. ಅಂದ್ರೆ ಇಲ್ಲಿ ಕರ್ಮ ಕಷ್ಟವೇ. ಇಲ್ಲಿ 8 ವಿಧವಾದ ಕರ್ಮಗಳನ್ನ ಹೇಳ್ಕೊತ ಬಂದ್ರಲ್ಲ, ಯಾವ ಭವಬಂಧಕ್ಕ ಯಾವ ಬೀಜ ಆಗ್ಯಾವು, ಈ ಹುಟ್ಟು ಸಾವುಕ ಭವಬಂಧ ಬೀಜವೆಂದೆನಿಸುವ ಕರ್ಮಗಳೇನದಾವಲ್ಲ ಅವನ್ನ ಏನಂತಾರ ಕರ್ಮಾಷ್ಟಕ. ಅಂದ್ರೆ 8 ವಿಧವಾದ ಕರ್ಮಗಳನ್ನ ಏನ್ ಹೇಳ್ಕೊತ ಬಂದ್ರಲ್ಲ, ಈ ಹುಟ್ಟು ಸಾವುಕ ಬೀಜವೆಂದೆನಿಸುವ ಕರ್ಮಾಷ್ಟಕವೇ ನಿರ್ವರ್ತಕವೆಂದು ನೆರೆ ಕೆಟ್ಟು. ಅಂದ್ರೆ ಇಲ್ಲಿ ನೆರೆ ಕೆಟ್ಟನು ಚೆನ್ನಾಗಿ ನಾಶವಾಗಲು, ಇವು ನಾಶ ಆಗಕ ಯಾವ ಪ್ರಯತ್ನ ಮಾಡ್ತಾನ ಹವಣಿಸ್ತಾನ ಅವಾಗ ಮಾತ್ರ ಏನಾಗ್ತಾವ ಇವು ನಾಶ ಆಗ್ತಾವು. ಎಲ್ಲಿ ನನ್ನ ಚಿರಾಭಾಸದೊಳಗ ಅಂತಃಕರಣದೊಳಗ ಇವು ನಾಶ ಆದವಪ್ಪ ಅಂದ್ರ ಅದೇ ಅಂತಃಕರಣಗಳು ಅದೇ ಮನಸ್ಸು ಏನಾಗ್ತದ ಆ ಬಹಿನೊಳಗ
ಬಯಲ ಆತ್ಮನೊಳಗ ಬಯಲಾಯ್ತು ಅಂದ್ರ ಅದೇ ಮನಸ್ಸನೇ ಅದು ಮೋಕ್ಷಕ್ಕೂ ಕೂಡ ದಾರಿ ಮಾಡ್ತದ. ಈ ದೇಹಾದಿ ಯಾವಾರ ಕೊಟ್ಟಂದ್ರ ಇವು 8 ಕರ್ಮದೊಳಗ ಇವು ಹುಟ್ಟು ಸಾವುಕ ಭವಬಂಧನಕ್ಕ ಬೀಜ ಆಗ್ತಾನ. ಈ ಬೀಜವನ್ನ ಇದು ಜನ್ಮಾಂತರಗಟ್ಲೆ ಯುಗ ಯುಗಾಂತರಗಟ್ಲೆ ತಿರುಗ್ತದ. ಮೈತ್ರಿ, ನೀನು ಶುದ್ಧ ಅಂತಃಕರಣ ಉಳ್ಳವಳಿದೆ ಹಿಂಗ ತಿಳ್ಕೊಂಡೆ ಅಂದ್ರ ನಿನ್ನ ಕರ್ಮಗಳು ಎಂತಾವಿರ್ತಾವು? ನಿಷ್ಕರ್ಮ ಕರ್ಮ ಇರ್ತಾವು. ಈ ಸೂಕ್ಷ್ಮ ಶರೀರದೊಳಗಿರುವಂತ ವಾಸನ ಕಳ್ಕೊಳಕ ನಿನ್ನ ಸಾಧನೆ ಇರ್ತದ, ಇಲ್ಲಿ ನಿಂದು ಪ್ರಯತ್ನ ಇರ್ತದ. ಇರ್ಲಿಲ್ಲಪ್ಪ ಅಂದ್ರ ನೀನ್ ಏನ್ ಮಾಡ್ತಿ? ಈ ಕರ್ಮಗಳಲ್ಲಿ 4 ಪ್ರಕಾರವಾಗಿರ್ತಕ್ಕಂಥವುಗಳನ್ನು ಹೇಳ್ಕೊಂಡು ಬರ್ತಾರ. ಪ್ರವೃತ್ತಿ ನಿಮಿತ್ತವಾಗಿ ಯಾವುದನ್ನು ಹೇಳ್ಯಾರು? ಯಾವುದರ ಸ್ವರೂಪವು ವೇದವು ತಿಳಿಸಿರುವುದು ಅದು ವಿಹಿತ ಕರ್ಮ ಅಂತ ಅನಿಸಿಕೊಂತೈತೆ, ಅದು ಪುಣ್ಯಕರ್ಮ. ವೇದಗಳಲ್ಲಿ ಯಾವುದನ್ನು ನಿಷಿದ್ಧವಾಗಿ ಹೇಳಿರ್ತಾರೋ ಆ ನಿವೃತ್ತಿಯ ಮೂಲಕವಾಗಿ ಹೇಳ್ತಕ್ಕಂಥ ಬೋಧೆ ಮಾಡತಕ್ಕಂಥ ವಚನಗಳು ಯಾವುವು ಅದಾವು ನಾವು ನಮ್ಮ ಬಾಳಿನಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಯೋಗ್ಯವಾಗಿರ್ತಾವುಗಳನ್ನು ನಾವು ನಿಷಿದ್ಧ ಕರ್ಮಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಾರದು. ನಮಗೆ ವಿಹಿತವಾಗಿರ್ತಕ್ಕಂಥ ಕರ್ಮಗಳನ್ನು ಅಳವಡಿಸಿಕೊಳ್ಳಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಈ ಕರ್ಮಗಳಲ್ಲಿ ಒಂದು ಪ್ರಾಯಶ್ಚಿತ್ತ ಕರ್ಮ, ಒಂದು ಕಾಮ್ಯ ಕರ್ಮ, ಒಂದು ನೈಮಿತ್ತಿಕ ಕರ್ಮ, ಇನ್ನು ಒಂದು ನಿತ್ಯ ಕರ್ಮ ಅಂತ 4 ಪ್ರಕಾರವಾದಂತ ಕರ್ಮಗಳನ್ನ ಹೇಳ್ಕೊಂಡು ಬರ್ತಾರೆ. ಪ್ರಾಯಶ್ಚಿತ್ತ ಅಂದ್ರೆ ನಾನು ಇವತ್ತಿನ ದಿವಸ ಯಾರಾದ್ರೂ ಕಡೆಯಿಂದ ಅನ್ಯಾಯ ಮೂಲಕವಾಗಿ ತೆಗೆದುಕೊಂಡಿರ್ತಕ್ಕಂಥ ಕೆಲಸ, ಕಾರ್ಯ, ಮಾತು, ಕೃತಿ, ಕರ್ಮ ಏನಿದೆಲ್ಲ ಇದೆಲ್ಲ ನಾ ಮಾಡಬಾರ್ದಾಗಿತ್ತು, ನಾನು ಮಾಡೀನಿ ಅಂತ ಪ್ರಾಯಶ್ಚಿತ್ತ ಪಟ್ಟುಕೊಂಡು ಅದಕ್ಕೆ ಉತ್ತರವಾಗಿ ಕೆಲವು ಅದನ್ನ ಕಳ್ಕೊಳ್ಳೋದಕ್ಕೋಸ್ಕರವಾಗಿ ಪಶ್ಚಾತ್ತಾಪವನ್ನು ಪಡ್ತಾನ. ಅದು ಪ್ರಾಯಶ್ಚಿತ್ತ ಕರ್ಮ ಅಂತ ಹೇಳ್ಕೊಂತೈತಿ ಅಂತ ಅರ್ಥ. ಇನ್ನ ಕಾಮ್ಯ ಕರ್ಮ ಅಂತಂದ್ರೆ ಏನಾದ್ರೂ ಒಂದು ಮನುಷ್ಯನಲ್ಲಿ ಉದ್ದೇಶ ಇಟ್ಟುಕೊಂಡು ಮಾಡ್ತಕ್ಕಂಥ ಕರ್ಮಗಳು ಕಾಮ್ಯ ಕರ್ಮ ಅಂತ ಹೇಳಿಸಿಕೊಂತಾವು ಅಂತ ಅರ್ಥ. ಇನ್ನ ನೈಮಿತ್ತಿಕ ಕರ್ಮ ಅಂತಂದ್ರೆ ಒಂದು ನಿಯಮವಾಗಿ ಇವತ್ತಿನ ದಿವಸ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೀನಿ ಅಥವಾ ಇವತ್ತಿನ ದಿವಸ ಶಂಕರನ ಪೂಜೆಯನ್ನು ಮಾಡ್ತೀನಿ ಅಂತ ಹಿಂಗೆ ಏನಾದ್ರೂ ಒಂದು ನಿಯಮ ಮೂಲಕವಾಗಿ ಮಾಡ್ತಕ್ಕಂಥ ಕರ್ಮಗಳಲ್ಲಿ ನಿಯಮಿತ ಕರ್ಮಗಳು ಅಂತ ಹೇಳ್ಕೊಂಡ್ ಬರ್ತಾರ ಅಂತಕ್ಕಂಥ ವಿಷಯವನ್ನು ಹೇಳ್ತಾ, ನಿತ್ಯ ಕರ್ಮ ಅಂತಂದ್ರೆ ಇದು ಮಾಡಿದ್ರೆ ಪಾಪನೂ ಇಲ್ಲ ಪುಣ್ಯನೂ ಇಲ್ಲ ಅಂತಕ್ಕಂಥ ಅರ್ಥನೂ ಕೂಡ ಮಾಡಿರ್ತಾರೆ. ಹ್ಯಾಂಗ ಅಂತಂದ್ರೆ ನನಗೂ ಹಸು ಆಗೇತಪ್ಪ ಅಂದ್ರ ನಾವು ಊಟ ಮಾಡಿದ್ರೆ ಏನಾಗೈತಿ, ಊಟ ಮಾಡೀನಿ ಊಟ ಮಾಡಂಗಿಲ್ಲ ಅಂತ ನನಗ ಗೊತ್ತಲ್ಲ ಹೊರತಾಗಿ ಮತ್ತೆ ಗೊತ್ತಿಲ್ಲ, ಅದರಿಂದ ಪಾಪನೂ ಇಲ್ಲ, ಅದರಿಂದ ಪುಣ್ಯನೇ ಇಲ್ಲ. ಅದೇ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಕ್ಕಾಗಿ ನಾವು ಮಾಡಿರ್ತಕ್ಕಂಥ ಕರ್ಮ ನಿತ್ಯ ಕರ್ಮದಲ್ಲಿ ಅದು ಪಾಪ ರೂಪವಾಗಿ ದೋಚಿಕೊಂಡು ಅಪಹರಣ ಮಾಡಿ ತಗೊಂಡಿದ್ದೀವಿ ಅಂತಂದ್ರೆ ಅದು ಪಾಪ ಅಂತ ಅನಿಸ್ಕೊಂಡೈತಿ. ಅದು ನಮಗೆ ಅನುಕೂಲ ಆಗಿ ಬಂದಿತ್ತು ಅಂತಂತಂದ್ರ ನಮಗ ಪುಣ್ಯ ಅಂತ ಅನಿಸುತ್ತೆ, ನಮಗ ಅನುಕೂಲ ರೀತಿಯಿಂದ ಬಂದಿದ್ದಿಲ್ಲ ಅಂತಂತಂದ್ರೆ ಪ್ರತಿಕೂಲ ಅಂತ ಅನಿಸುತ್ತೆ ಅಂತಕ್ಕಂಥದ್ದನ್ನ ನಿತ್ಯ ಕರ್ಮ. ಈಗ ನಾವು 1ಕ್ಕ 2ಕ್ಕ ಅಥವಾ ಮುಖ ತಕ್ಕೊಂಡು ಸ್ನಾನ ಮಾಡೋದು ಇವೆಲ್ಲ ನಮ್ಮ ನಿತ್ಯ ಕರ್ಮಗಳು. ಇವು ಮಾಡಿದ್ರೆ ಬಂತು ಮಾಡಿದಂತ ಯಾಕೆ ಕೇಳೋರು ಇಲ್ಲ, ಯಾಕೆ ಮಾಡಿಲ್ಲ ಅಂತ ಕೇಳೋದು ಇಲ್ಲ. ಕೇಳಿದ್ರೆ ಏನಾಗತೈತಿ, ಕೇಳದೆ ಇದ್ರೆ ಏನಾಗತೈತಿ. ಈ ರೀತಿ ಪ್ರಾಯಶ್ಚಿತ್ತ ಕರ್ಮ, ಕಾಮ್ಯ ಕರ್ಮ, ನೈಮಿತ್ತಿಕ ಕರ್ಮ ಮತ್ತು ನಿತ್ಯ ಕರ್ಮ ಅಂತಕ್ಕಂಥದ್ದನ್ನ ಈ ಕರ್ಮಾದಿಗಳಲ್ಲಿ ಹೇಳ್ಕೊಂಡ್ ಬರ್ತಾರೆ. ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಅರ್ಥವಂತೆ ಬಲ್ಲವರು ಹೇ ರೀತಿಯಿಂದ ಅದನ್ನ ನಮ್ಮ ಅನುಭವಕ್ಕೆ ತಂದು ಕೊಡ್ತಾರ. ನಾವು ಅದನ್ನ ಕೇಳ್ತಾ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ಅದರ ಶರಣರು ಹೇಳ್ತಕ್ಕಂಥ ದಾರಿಯಲ್ಲಿ ನಾವು ಮುನ್ನಡೆಯುತ್ತಾ ನಮ್ಮ ಜೀವನ ನಾವು ಸಾರ್ಥಕತೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಯವರೆಗೆ ಆಡಲು ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಶರಣರಿಗೂ ಅನಂತ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ಜಯ ಮಂಗಲಂ, ಜಯ ನಮಃ ಪಾರ್ವತಿ ಪತಿ ಮಹಾದೇವ. ಓಂ ನಮಃ ಶಿವಾಯ ರೀ. ಓಂ ನಮಃ ಶಿವಾಯ. ನಮ್ಮ ಶಿವಾಯ ಜಿಲ್ಲಾ ಪೂಜ್ಯರು, ಇಲ್ಕಲ್ ಪೂಜ್ಯರು ಬಹಳ ಚಂದ ಕರ್ಮಗಳ ಬಗ್ಗೆ ತಿಳಿಸಿಕೊಟ್ಟು ಅಂತ ಪೂಜ್ಯರಿಗೆ ಎಲ್ಲರ ಪರವಾಗಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಅಂದ್ರ ನಮ್ಮ ಸ್ವರೂಪಾನಂದ ಪೂಜ್ಯರು ಮತ್ತು ನಮ್ಮ ಶರಣಾನಂದ ರೂಢರು
ಮತ್ತು ಅನೇಕ ಸಂತರು ಮತ್ತು ನಮ್ಮ ಶಾಂತಿವೀರ ಸ್ವಾಮಿಗಳು ಅನೇಕ ಶರಣರು ಸಂತರು ಕಾರ್ಯಕ್ರಮಗಳು ಭಾಗಿಯಾಗ್ಯಾರ. ಎಲ್ಲರ ಬಾಯಿನ ಕೇಳ್ಕೊಳ್ಳೋಣ. ಅದಕ್ಕೆ ನಮ್ಮ ಉಣ್ಣಿಬಾಯಿಗೌಡರು ಕೂಡ ಇವತ್ತು ಮಾತನಾಡೋರು ಇದಾರ. ಅದಕ್ಕೆ ಶರಣಾನಂದ ಪೂಜ್ಯರು, ನಮ್ಮ ಸ್ವರೂಪಾನಂದ ಪೂಜ್ಯರು ಮಾತಾಡಕಿರ್ತಾರ. ಅದಕ್ಕೆ ಎಲ್ಲರೂ ಕೂಡ ಸ್ವಲ್ಪ ಸಾವಧಾನದಿಂದ ಅದಕ್ಕೆ ಲಕ್ಷ್ಯ ಕೊಟ್ಟು ಕೇಳ್ಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಕೇಳ್ಕೊತೀನಿ. ನಮ್ಮ ಶೇಖು ಮಹಾರಾಜರು ಕೂಡ, ಶೇಖು ಶರಣರು ಕೂಡ ಸ್ವಲ್ಪ ಈ ಪರಮಾನುಭೂತಿ ಬರುವ ಕರ್ಮಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಬೇಕು ಅಂತ ಹೇಳಿ ಅವ್ರಲ್ಲಿ ಕೇಳ್ಕೊತೀನಿ. ಓಂ ನಮಃ ಶಿವಾಯ. ಶೇಖು ಮಹಾರಾಜ. ಸಕಲ ಶರಣರ ಚರಣಗಳಿಗೆ ಹಣಿಮಣಿಯುತ್ತ ನಾ ಬಸವರಾಜ್ ಜಮ್ಮಲ್ದೇನ್ರಿ. ಹೇಳ್ರಿ ಗುರು. ಈಗ ಪುಣ್ಯವನ್ನ ಮಾಡಿದ್ರು ಬಂಧನ ಆಗ್ತದ್ರಿ ಅಪ್ಪರ, ಪಾಪವನ್ನ ಮಾಡಿದ್ರು ಬಂಧನ ಆಗ್ತದ ಅಂತ ಇದೇ ತಾನೇ ಇಲ್ಕಲ್ಲ ಮಹಾಂತ ಗುರುಗಳು ತಮ್ಮ ನುಡಿಯಲ್ಲಿ ನಮಗ ಹೇಳಿದ್ರಿ. ಈ ಪುಣ್ಯನೂ ಬಂಗಾರ ಬೇಡಿ, ಪಾಪ ಕಬ್ಬಿಣ ಬೇಡಿ ಅನ್ನೋದನ್ನ, ಮತ್ ಪುಣ್ಯ ಮಾಡಿದ್ರೂ ಬಂಧನ ಆಗ್ತದ ಅಂತಂದ್ರ ಪುಣ್ಯ ಯಾಕೆ ಮಾಡ್ಬೇಕು ಅನ್ನೋದು ಒಂದು ಪ್ರಶ್ನೆ. ಮತ್ತ ಇನ್ನೊಂದು ಮಿಶ್ರ ಅಂತಂದ್ರೆ ಅದು ಮಿಶ್ರ ಪಾಪನೂ ಇಲ್ಲ ಪುಣ್ಯನೂ ಇಲ್ಲ ಅನ್ನೋದನ್ನ ಅದನ್ನು ಸ್ವಲ್ಪ ವಿವರಿಸ್ಬೇಕಂತ ತಮ್ಮಲ್ಲಿ ಹಣಿಮಣಿ ಅಂತ ಕೇಳುತ್ತೆ. ಹಲೋ ಹಲೋ ಹೇಳ್ರಪ್ಪ, ಹೇಳ್ರಿ, ಕೇಳ್ತದ ಹೇಳ್ರಪ್ಪ, ಎಲ್ಲರಿಗೂ ಕೇಳ್ತದ ಹೇಳ್ರಿ. ಬಂಗಾರದ ಬೇಡಿಗೂ ಮತ್ತು ಕಬ್ಬಿಣದ ಬೇಡಿಗೂ ಏನು ವ್ಯತ್ಯಾಸ? ಪುಣ್ಯ ಅಂತಂದ್ರೆ ಬಂಗಾರದ ಬೇಡಿ ಇದ್ದಂಗ, ಪಾಪ ಅಂತಂದ್ರೆ ಕಬ್ಬಿಣದ ಬೇಡಿ ಅಂದಂಗ ಅಂತಂತ ಹೇಳಿರ್ತಕ್ಕಂತ ಮಾತನ್ನ ಪೂಜ್ಯರೇ ಹೇಳಿ ಅದರ ಬಗ್ಗೆ ಸ್ಪಷ್ಟೀಕರಣ ಮಾಡಿದಂತೆ ಕೇಳಿದ್ದನ್ನ ನನಗ ಅನುಭವ ಬಂದಂತೆ ಹೇಳ್ಬೇಕು ಅಂತಂತಂದ್ರೆ, ನಮ್ಮ ಮಾಡಿನಿ ಇಂತಹದ್ದನ್ನ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾಡಬಾರದು ಅಂತ ನಿಷ್ಕಾಮ ಕರ್ಮ ಇರಬೇಕು ಅಂತ ಅಲ್ಲಿ ಹೇಳ್ಕೊಂಡ್ ಬರ್ತಾರ. ಕರ್ಮಗಳಲ್ಲಿ ಕರ್ಮ ನಿಷ್ಕಾಮ ಕರ್ಮ ಅಂತಕ್ಕಂಥದ್ದು ಮಾಡಿದ್ರೆ ಅದು ಆಗಂಗಿಲ್ಲ. ಆಗ ಆ ರೀತಿಯಿಂದ ಅದನ್ನು ಕೂಡ ಒಂದಿಷ್ಟು ಬಂಧನಕ್ಕೆ ಕಾರಣ ಆಗಬಹುದು. ಅದಕ್ಕೋಸ್ಕರವಾಗಿ ನಾನು ಮಾಡಿನಿ ಅಂತಕ್ಕಂಥದ್ದನ್ನು ಕೂಡ ಮನಸ್ಸಿನಲ್ಲಿ ಇರಬಾರದು, ಅದನ್ನು ನಿಷ್ಕಾಮ ಕರ್ಮಾಪೇಕ್ಷೆಯಿಂದ ಮಾಡ್ಬೇಕು ಅಂತಕ್ಕಂಥದ್ದನ್ನ ಹೇಳೋ ಸಂಬಂಧ ದೃಷ್ಟಾಂತ ಕೊಟ್ಟಾರ ಅಷ್ಟೇ. ಮತ್ತ ಪಾಪ ಪುಣ್ಯ ಯಾಕೆ ಮಾಡ್ಬೇಕು ಹಂಗಾರ ಅಂತಂದ್ರೆ, ಪುಣ್ಯನ ಮಾಡ ತಪ್ಪಲ್ಲ, ಪಾಪ ಮಾಡೋದು ತಪ್ಪು, ಪುಣ್ಯ ಮಾಡೋದ್ ತಪ್ಪಲ್ಲ ಅಂತಕ್ಕಂಥ ವಿಷಯವನ್ನು ಕೂಡ ಇಲ್ಲಿ ಹೇಳ್ಯಾರ. ಯಾಕೆ ಹೇಳ್ಯಾರ ಅಂತಕ್ಕಂಥ ವಿಚಾರವನ್ನು ಕೂಡ ಮಾಡಿದ್ರು. ಯಾಕಂದ್ರ ನಮಗ ಪುಣ್ಯ ನಮಗ ಆ ಪರಮಾತ್ಮನ ಸನ್ನಿಧಿಗೆ ಹೋಗ್ಲಿಕ್ಕೆ ಅವಕಾಶ ಮಾಡ್ಕೊತಕ್ಕಂತ ದಾರಿ ಇರ್ತದ. ಆ ಪುಣ್ಯ ಮಾಡ್ಬೇಕು ಅಂತಾನೆ ಅರ್ಥ, ಮಾಡಬಾರ್ದು ಅಂತ ಅರ್ಥ ಅಲ್ಲ. ಅದು ಮಾಡಿದ್ದನ್ನ ನಾವು ನಿಷ್ಕಾಮ ಕರ್ಮ ಮಾಡ್ಬೇಕು ಅಂತಕ್ಕಂತ ಅರ್ಥ. ಇದಕ್ಕೊಂದು ದೃಷ್ಟಾಂತವನ್ನ ಹೇಳ್ಬೇಕಂದ್ರ ಹೇಳೇನ್ರಿ? ಸ್ವಲ್ಪ ದೃಷ್ಟಾಂತ 1-2 ಮಿನಿಟ್ನಾಗ ಹೇಳ್ತೀನಿ. ಹೇಳೇನ್ರಿ? ಹೇಳ್ತೀನಿ. ದೃಷ್ಟಾಂತವನ್ನ ಹೇಳ್ಬೇಕಂದ್ರ, ಹಿಂದಗ ರಾಜ ಭರ್ತೃಹರಿ ಅಂತ ತಿಳ್ಕೊಂಡ ಕೇಸಿ ಆಗಿ ಹೋದ್ರು. ಅದರ ಕಥೆಯನ್ನು ತಾವು ಬಹುಶಃ ಕೇಳಿರಬೇಕು. ರಾಜ್ಯವನ್ನು ಬಿಡ್ತಾರ, ಎಲ್ಲವನ್ನೂ ಬಿಡ್ತಾರ, ಮಂತ್ರಿ ಮಂಡಳಿ ಬಿಡ್ತಾರ, ಹೆಣ್ಣನ್ನು ಬಿಡ್ತಾರ, ಮಕ್ಕಳನ್ನು ಬಿಡ್ತಾರ, ಎಲ್ಲರನ್ನೂ ಬಿಟ್ಟು ಕೇಸಿ ಸ್ಮಶಾನದಲ್ಲಿ ಹೋಗಿ ತಪಸ್ಸನ್ನ ಆಚರಣೆ ಮಾಡ್ತಿರ್ತಾರೆ. ಆ ಸ್ಮಶಾನದಲ್ಲಿ ಹೋಗಿ ತಪಸ್ಸನ್ನು ಆಚರಣೆ ಮಾಡುವಾಗ ಯಾರು ಹೆಣ ಸುಡೋದಕ್ಕೋಸ್ಕರವಾಗಿ ಬಂದು ಧರ್ಮ ಮಾಡ್ತಾರ, ಅಕ್ಕಿ ಬ್ಯಾಳಿ ಎಲ್ಲದನ್ನು ದೌತ ಧಾನ್ಯಗಳನ್ನು ಸರಬರಾಜು ಮಾಡ್ತಿರ್ತಾರ, ದಾನ ಮಾಡ್ತಿರ್ತಾರಲ್ಲ, ಅದನ್ನ ಕೊಟ್ಟಾಗ ತಗೊಂಡು ಅಲ್ಲೇ ಇರ್ತಕ್ಕಂತ ಪಾತ್ರೆಗಳಲ್ಲಿ ಬೇಯಿಸಿ ಆ ಮಾಡಿದಂತ ಅನ್ನವನ್ನು 3 ಪಾಲಾಗಿ ಮಾಡಿ ಆ 1 ಪಾಲನ್ನ ಪಶು ಪಕ್ಷಿಗಳಿಗೆ ನೀಡಿ, 1 ಪಾಲನ್ನ ಇತರ ಜೀವಾತ್ಮರಿಗೆ, ತಮ್ಮ ಮನುಷ್ಯ ಜನ್ಮದಲ್ಲಿ ಇರ್ತಕ್ಕಂತ ಇತರರಿಗೆ ಅದನ್ನ ಕೊಟ್ಟು 1 ಪಾಲನ್ನು ತಾವು ಸ್ವೀಕಾರ ಮಾಡ್ತಿರ್ತಾರೆ. ಇದನ್ನ ಪಾರ್ವತಿ ಪರಮೇಶ್ವರರು ಅವ್ರ ಕಣ್ಣಿಗೆ ಬೀಳ್ತಿದ್ದು. ಪಾರ್ವತಿ ಹೇಳ್ತಾಳ ಪರಮೇಶ್ವರನಿಗೆ, ಇಂತಹ ಅಘೋರದಾಗ ರಾಜ ಭರ್ತೃಹರಿ ಶ್ರೇಷ್ಠವಾಗಿರ್ತಕ್ಕಂಥ ಚಕ್ರವರ್ತಿ ಎಲ್ಲಾ ಭೇಟಿಯಲ್ಲಿ ಬಂದು ಕುಂತ ಕೇಸಿ ಏನವನ್ನೇ ಮಾಡ್ತಾನ ಪರಮಾತ್ಮ. ಇನ್ನು ಯಾರಿಗೆ ಇವನಿಗೆ ಜ್ಞಾನವನ್ನು ಕೊಟ್ಟಿಲ್ಲ, ದರ್ಶನವನ್ನು ಕೊಟ್ಟಿಲ್ಲ ನೀನು ಅಂತ ಪರಮಾತ್ಮನಿಗೆ ಪಾರ್ವತಿ ಕೇಳಿದಾಗ, ಇಲ್ಲ
ಅವ ಮಾಡ್ಯಾನ ಬಿಟ್ಟಾನ ಬಂದ್ ಇಲ್ಲಿ ಮಾಡಾಕತ್ತಾನ. ಆದ್ರ ಬಿಟ್ಟಿನಿ ಅಂತಕ್ಕಂಥದ್ದನ್ನ ಕೂಡ ಬಿಟ್ಟಿಲ್ಲ ಅನ್ನುವಂಥದ್ದನ್ನ ಅವನಿಗಿನ್ನೂ ಅರ್ಥ ಆಗಿಲ್ಲ. ಅದಕ್ಕೋಸ್ಕರ ಬಿಟ್ಟಿನಿ ಅಂತಕ್ಕಂಥದ್ದನ್ನ ಬಿಡತಕ್ಕಂಥದ್ದು ಯೋಗ್ಯ ಐತೆ, ಅದು ಬಿಡ್ಬೇಕು. ಬಿಟ್ಟಾಗ ಅವಾಗ ಮಾತ್ರ ಆತನಿಗೆ ಜ್ಞಾನೋದಯ ಆಗಕ್ ಕಾರಣ ಆಗ್ತದ. ಅದೇ ಹಂಗ ಅಂತ ಪಾರ್ವತಿ ಪ್ರಶ್ನೆ ಮಾಡ್ತಾಳ. ಹಾಗ ಪ್ರಶ್ನೆ ಮಾಡಿದಾಗ ಹಂಗಾರ ಒಂದ್ ಆಟ ಆಡೋಣ ಬಾ ಅಂತ ಕೇಸಿ ಅವ ಏನು 3 ಭಾಗ ಮಾಡಿ ಕೇಸಿ 2 ಭಾಗ ಹಂಚಿರ್ತಾನ. 3ನೇ ಭಾಗವನ್ನ ತಾನು ಸ್ವೀಕಾರ ಮಾಡಿ ಉಂಡು ತೃಪ್ತಿ ಪಡಬೇಕು ಅಂತ ತಿಳ್ಕೊಂಡು ಆ ಅನ್ನವನ್ನ ಬಾಯಿಗೆ ತಂದಿರ್ತಾನ. ಭಿಕ್ಷಾಂದೇಹಿಯಿಂದ ರೂಪಾಂತರ ಆಗಿ ಪಾರ್ವತಿ ಪರಮೇಶ್ವರರು ಅವದಲ್ಲಿ ಭಿಕ್ಷೆಗೆ ಬರ್ತಾರಲ್ಲ. ಇನ್ನ ಕೊಡ್ಬೇಕಾಗಿದ್ದ 2 ಪಾಲು ಕೊಟ್ಟನ, 1 ಪಾಲು ತಾನು ತಿನ್ಬೇಕಂತ ಇಟ್ಕೊಂಡ. ತಿನ್ಬೇಕು ಏನು ಕೊಡ್ಬೇಕು ಅನ್ನೋನಲ್ಲಿ ಜಿಜ್ಞಾಸೆ ಮೂಡಿ, ನಾ ತಿಂದಿದ್ದ ಬಂಗಾರ ನೀ ತಿಂದಿದ್, ನಾ ತಿಂದಿದ್ದ ನರಕ ನೀ ತಿಂದಿದ್ದ ಬಂಗಾರ ಅಂತಂತ ಅರ್ಥ ಮಾಡ್ಕೊಂಡು ಪರಮಾತ್ಮ ಇದು ಕೃಷ್ಣಾರ್ಪಣ ನಿನಗೆ ಸಲ್ಲೈತೆ, ಇನ್ನು ಶಿವನಿಗೆ ಸಲ್ಲೈತೆ ಅಂತ ತಿಳ್ಕೊಂಡ್ ಕೇಸಿ ಅವ್ರಿಗೆ ನೀಡ್ತಾನ. ನೀಡಿ ಕೂಡಲೇ ಪರಮೇಶ್ವರ ಅಂತಾನ ಒಂದು ಮಾತು ಏನಂತ, ಯಪ್ಪ ನೀನು ಇಂತಹ ದೊಡ್ಡ ಚಕ್ರವರ್ತಿ, ರಾಜಮಂಡಲ ಭೂಮಂಡಲವನ್ನು ಆಳೆ ಮಂತ್ರಿ ಗಣವನ್ನು ಬಿಟ್ಟು, ಹೆಂಡತಿಯನ್ನು ಬಿಟ್ಟು, ಮಕ್ಕಳನ್ನು ಬಿಟ್ಟು ಎಲ್ಲಾ ತ್ಯಾಗ ಮಾಡಿ ಬಂದ ಸುಸ್ಮಾನ್ದಾಗ ಕುಂತ ಈಗ ಪರಮಾತ್ಮನ ಧ್ಯಾನಕ್ಕೆ ಅಣಿಯಾಗಿರಿ. ನೀ ಎಷ್ಟ ಬಿಟ್ಟು ಬಂದಿಯಪ್ಪ, ಏನ್ ನಿನ್ನದೆಲ್ಲ ಆಟ ಅಂತ ಪರಮಾತ್ಮ ಅವನಿಗೆ ಪ್ರೋತ್ಸಾಹ ಮಾಡ್ತಾನ. ಅವಾಗ ಆ ರಾಜ ಭರ್ತೃಹರಿ ಅಂತಾನ, ಹೌದು ಪ್ರಭುಗಳೇ, ನೀವು ಹೇಳಿದ ಪರಮಾತ್ಮ, ಹೌದು ಪರಮಾತ್ಮ, ನೀ ಹೇಳಿದಂಗೆ ನಾನು ಎಲ್ಲವನ್ನೂ ಬಿಟ್ಟು ಬಂದೀನಿ ಅಂತಕ್ಕಂಥದ್ದನ್ನ ಹೇಳಿದ್ನಲ್ಲ. ಆ ಬಿಟ್ಟು ಬಂದೀನಿ ಅಂತಕ್ಕಂಥದ್ದು ಇವನು ಮನಸ್ಸಿನಾಗ ಇನ್ನ ಹಂಗ ಮನಿ ಮಾಡಿ ಕುಂತಿದ. ಅದು ಬಿಟ್ಟು ಬಂದೀನಿ ಅಂತಕ್ಕಂಥದ್ದನ್ನು ಹೋಗ್ಬೇಕಾದ್ರೆ ಬಾಳ ಕಠಿಣ. ಇದು ನಿಧಾನ ಸಾಧನೆಯಿಂದ ಇದು ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯತೆ. ಹಂಗ ಬಿಟ್ಟೇನಂದರು ಬಿಡದಿ ಮಾಯಿ, ಬಿಟ್ಟೀನಿ ಅಂತಂದ್ರು ಕೂಡ ಬಿಟ್ಟೀನಿ ಅನ್ನುವಂಥದ್ದು ಬಿಟ್ಟಿಲ್ಲ ಅಂತಕ್ಕಂಥದ್ದನ್ನು ತೋರಿಸಿಕೊಡೋ ಸಂಬಂಧ ಅವ್ರು ಹೇಳ್ಕೊಂಡ್ ಬರ್ತಾರ. ಹೀಗೆ ಅದಕ್ಕೆ ಪುಣ್ಯ ಮತ್ತು ಪಾಪಗಳ 2 ಮಾಡಿದಾಗಲೂ, ಪುಣ್ಯ ಕಾರ್ಯ ಮಾಡಿದ್ರು ಕೂಡ ಅದು ಆಗೇತಂತಂದ್ರ ಅದು ಬಂಧನಕ್ಕೆ ಒಂದ್ ದಿವಸ ಕಾರಣ ಆಗ್ತದ. ಅದಕ್ಕೆ ಆ ರೀತಿ ಬಂಧನಕ್ಕೆ ಕಾರಣವಾಗದಂತೆ ನಿಷ್ಕಾಮ ಪುಣ್ಯವನ್ನ ಮಾಡುವುದರಿಂದ ನಿನಗೆ ಸದ್ಗತಿ ಪ್ರಾಪ್ತಿ ಆಗ್ತಿತ್ತು ಅನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡು ಮಹಾತ್ಮರು ಇದು ಹೇಳಿದ್ದಾರೆ ಅಂತ ನಾನು ಅರ್ಥ ಮಾಡ್ತಾ ತಮ್ಮೊಂದಿಗೆ ತಿಳಿಸ್ತೀನಿ. ಶರಣಾರ್ಥಿ. ಶರಣರೇ ಅಪ್ಪವ್ರ. ಓಂ ನಮಃ ಶರಣಾತ್ರಪ್ಪ. ಇನ್ನೂ ಅನೇಕ ಮಹಾತ್ಮರು ಸಂತರು ಹೇಳುವಾಗ ಅದು ಎಲ್ಲಾ ಬರ್ತಾವ್ರಿ. ಅವ್ರ ಇನ್ನಿಷ್ಟು ನಮ್ಮ ಸಮಸ್ಯೆಗಳ ನಿವಾರಣೆ ಆಕ್ಕವು. ಅದಕ್ಕೆ ನಮ್ಮ ಸ್ವರೂಪಾನಂದ ಪೂಜ್ಯರು ಕೂಡ ತಮ್ಮ ಅನುಭವಗಳನ್ನ ಹಂಚ್ಕೋಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊತೀನಿ. ಅವರು ಭಾಗವಹಿಸಿರ್ತಕ್ಕಂಥ ಎಲ್ಲ ಗುರುಗಳಿಗೂ ಹಾಗೂ ಶರಣರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಕರ್ಮ ಜಿಲ್ಲಾ ಪೂಜ್ಯರ ಜರ ಯೂನಿಟ್ ಮಾಡ್ರಪ್ಪ, ಗುರುಗಳ ಇಲ್ಕಲ್ ಪೂಜ್ಯರ ಯೂನಿಟ್ ಮಾಡ್ರಿ. ಯಾಕೆ ತಿಳ್ಕೊಬೇಕಾಗೈತಿ ಅಂತಂದ್ರೆ, ಈ ಕರ್ಮದ ಜಾಲದಿಂದ ಹೊರಗೆ ಬರ್ಬೇಕಾಗೈತಿ. ಮನಸ್ಸಿನಲ್ಲಿ ಇರುವಂತ ಕರ್ಮದ ವಾಸನೆಗಳನ್ನ ತೆಗಿಬೇಕಾಗೈತಿ. ಕರ್ಮದ ವಾಸನೆಗಳನ್ನ ತೆಗೆದ ಮೇಲೆ ಅದು ಶುದ್ಧ ಆಗಿ ಜ್ಞಾನಕ್ಕೆ ಯೋಗ್ಯ ಆಗಿ ಮಾಡ್ಬೇಕಾಗೈತಿ. ಅದಕ್ಕೆ ಈ ಕರ್ಮಜಾಲ ಅಂತ ತಿಳ್ಕೋಬೇಕು. ಕರ್ಮಜಾಲವನ್ನ ಹೆಂಗ ನಾವು ಹೊರಗೆ ಬರಬಹುದು? ಈ ನೋಡ್ರಿ, ಈಗ ಶಾಸ್ತ್ರ ಈ ರೀತಿಯಾಗಿ ಹೇಳ್ತು, ನಿಷಿದ್ಧ ಕರ್ಮ, ಪ್ರವರ್ತಕ ಕರ್ಮ, ನಿವರ್ತಕ ಕರ್ಮ, ಸಕಾಮ ಕರ್ಮ, ನಿಷ್ಕಾಮ ಕರ್ಮ, ಹೀಗೆಲ್ಲ ಬೇರೆ ಬೇರೆ ಹೇಳ್ತಲ್ಲ ಅಂತ ಕೇಳಿದ್ಮೇಲೆ, ಆ ಎಲ್ಲಾ ಕರ್ಮಗಳ ಏನದು ಲಾಭ ಹಾನಿ, ಅದರ ಪ್ರಯೋಜನ ಮತ್ತು ಅನಾನುಕೂಲ ನಮ್ಗೆ ಗೊತ್ತಾದ್ಮೇಲೆ ಸಹಜವಾಗಿ ಗೊತ್ತಾಯ್ತಂದ್ರೆ ಅದನ್ನ ಹೊರಗೆ ಅದನ್ನ ತೆಗೆದು ಬಿಡ್ತೀವಿ ಮನಸ್ಸಿನಿಂದ.
ಎಲ್ಲಿವರೆಗೆ ಅದು ಗೊತ್ತಾಗಲ್ಲ ದೋಷ ಅದ್ರದ್ದು, ಅಲ್ಲಿ ತನ ನಾವು ಅದನ್ನೇ ಮಾಡ್ಕೊಂತ ಹೋಗ್ತೀವಿ. ಯಾವಾಗ ಅದು ದೋಷ ಅಂತ ಗೊತ್ತಾಗ್ತದ ಅವಾಗ ಏನಾಗ್ತದ, ಆ ಕರ್ಮದಿಂದ ಹೊರಗೆ ಬಂದ್ಬಿಡ್ತದೆ ಮನುಷ್ಯ. ಈಗ ಪುಣ್ಯ ಮಾಡಿದ್ರೆ ಅದು ಸ್ವರ್ಗಕ್ಕೆ ಹೋಗ್ತೀವಿ, ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ, ಪುಣ್ಯ ಪಾಪ ಮಿಶ್ರ ಮಾಡಿದ್ರೆ ಮರ್ತ್ಯ ಲೋಕಕ್ಕೆ ಬರ್ತೀವಿ ಅಂತೇಳಿ ಶಾಸ್ತ್ರದಲ್ಲಿ ಇರ್ತಕ್ಕಂಥ ಮಾತುಗಳನ್ನು ತಾವೆಲ್ಲರೂ ಆಲಿಸ್ರಿ. ಈ ಬಿಡುಗಡೆ ಹೆಂಗಂತ, ಪುಣ್ಯ ಪಾಪಗಳು ಏನಪ್ಪಾ ಅಂದ್ರೆ ಇವು ಬಂಧನ ಕಾರಣ ಮಾಡಿ ಮತ್ತೆ ಪುನಃ ಜನನಕ್ಕೆ ಕಾರಣ ಆಗ್ತದೆ, ಜನನ ಮರಣಗಳಿಗೆ. ಈ ನಮ್ ಚಿಂತನಾ ಗುರು ಉದ್ದೇಶ ಏನಂದ್ರೆ ಜನನ ಮರಣಗಳಿಂದ ಹೊರಗೆ ಬರ್ಬೇಕಾಗಿ. ಈ ಜನನ ಮರಣಗಳಿಂದ ಹೊರಗೆ ಬರ್ಬೇಕಂತಂದ್ರೆ ಈ ಕರ್ಮದ ಜಾಲವನ್ನು ತಿಳಿಬೇಕಾಗ್ತದೆ. ತಿಳಿದಾಗ ನಾವು ಈ ಕರ್ಮ ಜಾಲದಿಂದ ಹೊರಗೆ ಬಂದು ಜ್ಞಾನವನ್ನು ನಂಬಿ ಮುಕ್ತಿಯನ್ನು ಹೊಂದಕ್ಕೆ ಸಾಧ್ಯತೆ ಅದ. ಈಗ ಒಬ್ಬೊವರಿಗೆ ಈ ಮಾತು, ಕರ್ಮದ ಮಾತು ಅಂದ್ರೆ ಕರ್ಮ ಅನ್ನೋದು ಹಿಂಗದ, ಇಷ್ಟು ಬಂಧನ ಕಾರಣ ಆಗ್ಯದ ಅಂತ ಹಿಂಗೆಲ್ಲ ತಿಳಿಸಿದ ಮೇಲೆನೆ ಅವ್ರ ಮನಸ್ಸು ಏನಾಗ್ತದಂದ್ರ ಕರ್ಮದ ಬಗ್ಗೆ ಇರ್ತಕ್ಕಂತ ಮೋಹ ಮತ್ತು ವಾಸನ, ಏನದು ಇಚ್ಛಾ, ಇವೆಲ್ಲಗಳು ಬಿದ್ದು ಹೋಗಿಬಿಟ್ಟು ಸ್ವಚ್ಛ ಆಗ್ಬಿಡ್ತಾರೆ ಕೇಳಿದ ತಕ್ಷಣ ಕೆಲವೊಬ್ರು. ಇನ್ ಕೆಲವರಿಗೆ ಏನಪ್ಪಾ ಅಂತಂದ್ರ ಎಷ್ಟ್ ಹೇಳಿದ್ರು ಕೇಳ್ತಾರ ಚಂದಾಗಿ, ಆದ್ರೆ ಮತ್ತೆ ಕರ್ಮ ಮಾಡೋದು ಮತ್ತೆ ಅದೇ ಸೇಮ್ ಬಂಧನಕ್ಕೆ ಕಾರಣ ಆಗ್ತಕ್ಕಂಥ ಕರ್ಮನ ಮಾಡ್ತಾರ. ಫಲ ಇಚ್ಛೆ ಇಟ್ಕೊಂಡು, ಅಭಿಮಾನ ಇಟ್ಕೊಂಡು, ಅಹಂಕಾರ ಇಟ್ಕೊಂಡು ಮತ್ತೆ ಕರ್ಮ ಮಾಡ್ತಾರ. ಇದು ಈ ಅಭಿಮಾನ, ಅಹಂಕಾರ, ಫಲದ ಇಚ್ಛೆ ಇಟ್ಕೊಂಡು ಏನ್ ಮಾಡ್ತಾರ, ಇದರಿಂದ ಮತ್ತೆ ಅವನಿಗೆ ಪಾಪ ಪುಣ್ಯಗಳು ಜರುಗ್ತಾವ. ಆ ಪಾಪ ಪುಣ್ಯಗಳ ಒಂದು ಫಲವನ್ನ ಈತ ಅನುಭವಿಸ್ಲೇಬೇಕಾಗ್ತದೆ. ಅದಕ್ಕ ಅಂತವ್ರಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಶಾಸ್ತ್ರದಲ್ಲಿ ಈ ಪುಣ್ಯ ಮತ್ತು ಪಾಪದ ಕರ್ಮದ ವಾಸನೆಗಳನ್ನ ಕಳಿಲಾಕ ಗುರುಗಳು ಬೇರೆ ಬೇರೆ ಸಾಧನೆಗಳನ್ನ ಹೇಳ್ತಾರೆ. ಇಂಥ ಸಾಧನೆಗಳನ್ನ ಮಾಡಪ್ಪ ನೀನು, ನಿನ್ ಪಾಪ ಕಳಿತದ. ಪಾಪವನ್ನು ಕಳಿಬೇಕಾದ್ರೆ ಪುಣ್ಯ ಕೆಲಸ ಮಾಡಕತ್ತ. ಪುಣ್ಯದ ಒಳ್ಳೆಯ ಅಂದ್ರೆ ಅಧ್ಯಾತ್ಮದ ಕಡೆಗೆ ಮುಖ ಮಾಡ್ತಕ್ಕಂಥ, ಸತ್ಯದ ಕಡೆಗೆ ಮುಖ ಮಾಡ್ತಕ್ಕಂಥ ಕರ್ಮಗಳನ್ನ ಗುರುಗಳು ಹೇಳ್ತಾರ. ಆ ಕರ್ಮಗಳನ್ನ ಮಾಡ್ತಾ 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 ಅವನ್ ಮೊದಲಿರ್ತಕ್ಕಂಥ ಪಾಪ ಕರಿತದ. ಮತ್ತ ಅವನ ಅಂತಃಕರಣ ನಿರ್ಮಲ ಆಗ್ಕೋತ ಬರ್ತದ. ಅಂದ್ರೆ ಒಂದು ಬಿಡಿಸಿ ಒಂದು ಹಿಡಿಸ್ತಾರ. ಆಮೇಲೆ ಆ ಪುಣ್ಯ ಕರ್ಮವನ್ನು ಕೂಡ ಏನ್ ಮಾಡ್ತಾರ, ಅದನ್ನು ಛೇದನ ಮಾಡ್ಬಿಡ್ತಾರ. ನೋಡಪ್ಪ ನೀನ್ ಏನ್ ಪುಣ್ಯ ಕರ್ಮ ಮಾಡಿದಲ್ಲ, ಅದು ಇಲ್ಲಿ ತನ ಏನ್ ಮಾಡಿದಿ, ಅಂದ್ರೆ ಇಲ್ಲಿ ಪುಣ್ಯಕರ್ಮ ಅಂತಂದ್ರೆ ನಮ್ಮ ಮೋಕ್ಷ ದೃಷ್ಟಿಯನ್ನು ಇಟ್ಕೊಂಡು ನೋಡಿದಾಗ ನಿಷ್ಕಾಮ ಕರ್ಮ, ಅದನ್ನೇ ಪುಣ್ಯಕರ್ಮ ಅಂತ. ನಾವು ಮಾಡುವಂತ ಸಕಾಮ ಪುಣ್ಯಕರ್ಮಗಳು ಫಲವನ್ನ ಕೊಡ್ತಾವ. ನಿಷ್ಕಾಮ ಪುಣ್ಯಕರ್ಮಗಳು ಏನಪ್ಪಾ ಅಂತಂದ್ರೆ ಅವು ಮುಕ್ತಿಗೆ ಕಾರಣ. ಅದಕ್ಕೆ ನೀನ್ ಏನ್ ದಿನ ಪುಣ್ಯ ಮಾಡಿದಿ, ಪಾಪ ಮಾಡಿದಿ, ಅವೆರಡು ಬಂಧನ ಕಾರಣ ಆಗ್ಯಾವ. ಈಗ ಅದೇ ಪುಣ್ಯವನ್ನ ಹೆಂಗ್ ಮಾಡಿ ನೀನು ಭಗವದ್ ಇಚ್ಛೆ ಇಟ್ಕೊಂಡು, ಭಗವದ್ ಭಕ್ತಿ ಇಟ್ಕೊಂಡು ನೀನು ಈ ಪುಣ್ಯ ಅಂದ್ರೆ ಈ ಕೆಲಸ ಶಾಸ್ತ್ರದಲ್ಲಿ ತೋರ್ಸದಲ್ಲ ಅಂತ ಕರ್ಮಗಳನ್ನ ನೀನ್ ಮಾಡು. ಇದರಿಂದ ಏನಾಗ್ತದ, ನಿನಗೆ ಭಗವದ್ ಮುಂದೆ ಜ್ಞಾನಕ್ಕೆ ನಿನ್ನ ಅಂತಃಕರಣ ಸಿದ್ಧ ಆಗ್ತದ ಅಂತ ಹೇಳಿ ಗುರುಗಳು ಹಂಗ ಮಾರ್ಗವನ್ನು ತೋರಿಸ್ತಾರೆ. ಅದಕ್ಕೆ ಒಂದು ನಾವ್ ಎರಡು ವಿಷಯ ಸ್ಪಷ್ಟ ಮಾಡ್ಕೋಬೇಕು. ಏನಂತಂದ್ರೆ ಈ ಕರ್ಮಗಳನ್ನ ಜಾಲವನ್ನು ಎದಕ್ ತಿಳಿಬೇಕಾಗೈತಿ ನಾವು ಅಂತನ್ನುವಂಥದ್ದು, ಈ ಕರ್ಮದ ಜಾಲದಿಂದ ನಾವು ಹೊರಗೆ ಬರ್ಬೇಕಾಗೈತಿ. ಅದಕ್ಕೆ ನಾವು ತಿಳಿಬೇಕಾಗೈತಿ. ಆಮೇಲೆ ತಿಳಿದ ತಕ್ಷಣನೇ ಹೊರಗೆ ಬರ್ಲಿಲ್ಲ ನಮ್ಮ ಮನಸ್ಸು ಕರ್ಮದಿಂದ, ಅಂದ್ರೆ ಕರ್ಮದ ವಾಸನೆಗಳು ಅವು ಇವೆಲ್ಲ ಕಳ್ಕೊಳ್ಳಿಲ್ಲ ಅಂತಂದ್ರೆ ಅದಕ್ಕೆ ಗುರು ಏನಪ್ಪಾ ಅಂತಾರೆ ಮಾರ್ಗವನ್ನು ತೋರಿಸ್ತಾನೆ. ಆ ಮಾರ್ಗದ ಪ್ರಕಾರ ಆ ಕರ್ಮದ ವಾಸನೆಗಳನ್ನ, ಬೀಜಗಳನ್ನ ನಾವು ನಷ್ಟ ಮಾಡ್ಕೋಬೇಕಾಗ್ತದೆ. ಇನ್ನೊಂದೇನಂತಂದ್ರೆ ಈ ಶ್ರವಣ ಮನ ನಿಧ್ಯಾಸನ ಮಾಡ್ತಾ ಶಾಸ್ತ್ರವನ್ನ ಶ್ರವಣ ಮನ ನಿಧ್ಯಾಸನ ಮಾಡ್ಕೋತ ಹೋಗನ
ಈ ಒಳಗಿರ್ತಕ್ಕಂಥ ಕರ್ಮಗಳು ಸಹಜವಾಗಿನೇ ನಷ್ಟ ಆಗ್ತವೆ. ನಷ್ಟ ಹಾಕೋತ್ ಬರ್ತದ ಕೇಳ್ತಾ ಕೇಳ್ತಾ ಕೇಳ್ತಾ. ಏನೋ ಹಂಗಾರೆ ನಾವು ಪುಣ್ಯ ಮಾಡ್ಬಾರ್ದೇನೋ ಅಂತ ಹಿಂಗ ಪ್ರಶ್ನೆ ಬಂತು. ಪುಣ್ಯ ಮಾಡ್ಬಾರ್ದಂತ ಎಲ್ಲಿ ಶಾಸ್ತ್ರ ಹೇಳಿಲ್ಲ. ಆದ್ರೆ ಪುಣ್ಯ ಯಾವ್ದು ಅನ್ನೋದು ಈ ಪರಪೀಡೆಯ ಪಾಪ ಪರೋಪಕಾರಿಯ ಪುಣ್ಯ ಅಂತ ಶಾಸ್ತ್ರ ಹೇಳ್ತದ ಒಂದ್ ಲೆಕ್ಕದಾಗ. ಇನ್ನೊಂದ್ ಲೆಕ್ಕದಾಗ ಏನಂತಂದ್ರೆ ನಿನ್ನನ್ನು ನೀನು ತಿಳಿಯುವುದೇ ಪುಣ್ಯ, ನಿನ್ನನ್ನು ನೀನು ಮರೆತಿದ್ದೆ ಪಾಪ. ಅದಕ್ಕೆ ಲೋಕದ ಪುಣ್ಯಗಳನ್ನ ಮಾಡುದು ಒಂದು ಹಂತ ಆದ್ರೆ ಇನ್ನೊಂದು ಹಂತ ಅಂತಂದ್ರೆ ನನ್ನ ಸ್ವರೂಪವನ್ನ ನಾನು ತಿಳಿಯಲು ಪ್ರಯತ್ನ ಮಾಡುವುದೇ ಪುಣ್ಯ, ದೊಡ್ಡ ಪುಣ್ಯ. ಈ ಪುಣ್ಯ ಮಾಡ್ಬೇಕು. ಏನೆಲ್ಲ ಪಾಪ ಆಗಕತ್ತದ, ಏನ್ ಬಂಧನ ಆಗಕತ್ತದ, ಏನ್ ತೊಂದರೆ ಆಗಕತ್ತದ ಎಲ್ಲ ಎದರಿಂದ ಆಗಕತ್ತಂದ್ರ ನಾನು ಮರ್ತಿದ್ದಕ್ಕೆ ಆಗಕತ್ತ. ಈ ನಾನು ಮರ್ತಿದ್ದನ್ನು ಸೊಳ್ಳೆ ನನ್ನ ನೆನಪಿಗೆ ಬರಂಗ್ ಮಾಡ್ಕೋಬೇಕಂತಂದ್ರೆ ಈ ಶಾಸ್ತ್ರ ಶ್ರವಣ ಮಾಡ್ಕೊಂಡು ತನ್ನ ಸ್ವರೂಪ ಏನಂತ ತಿಳ್ಕೊಳ್ಳೋದು ಇದು ದೊಡ್ಡ ಪುಣ್ಯ. ಈ ಪುಣ್ಯವನ್ನ ಎಲ್ಲ ಸಾಧಕರು ಮಾಡ್ಬೇಕು ಅಂತನ್ನುವಂಥದ್ದು